ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ. ಇನ್ನು ಶಾಸಕರಿಂದ ಲಾಭಿ 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರ ಲಾಭಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಪ್ರವಾಸ. ಶಾಸಕರಿಂದ ಲಾಭಿ 20 ಸಚಿವ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರ ಲಾಭಿ. ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಹೆಚ್ಚಿನ ಒತ್ತಡ ಇದೆ. ಜಿಲ್ಲಾ ಜಾತಿವಾರು ಲೆಕ್ಕಾಚಾರದಲ್ಲಿ ಸಂಪುಟ ವಿಸ್ತರಣೆ, ಸಚಿವ ಸ್ಥಾನ ನೀಡುವಂತೆ ಕೈ ನಾಯಕರು ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಿರಿಯರಿಗೆ ಮಣೆ ಹಾಕುವಂತೆ ಸೀನಿಯರ್ಸ್ ಪಟ್ಟು ಹಾಕಿದ್ದಾರೆ. ಏನು ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಸಚಿವ ಸ್ಥಾನಗಳು ಕೊಡಬೇಕು ಅಂತ ಹೇಳಿ ಬೇಡಿಕೆ. ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಹೆಚ್ಚಿದಂತಹ ಒಂದು ಒತ್ತಡ. ವಿಚಾರ ಏನು? 20 ಸ್ಥಾನ ಇದೆ ಅಷ್ಟೇ. 20 ಸ್ಥಾನವನ್ನ 50 ಜನ ಕೇಳ್ತಾ ಇದ್ರೆ ಏನು ಮಾಡೋಕ್ಕಾಗತ್ತೆ? ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ. ಈಗಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ. ಒಂದಿಷ್ಟು ಜನ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಏನೋ ಒಂದು ರೀತಿಯಾಗಿ ನಮ್ಮಲ್ಲಿ ಸಾಫ್ಟ್ ಕಾರ್ನ್ ತೋರಿಸ್ತಾರೆ ಎನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೇನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ, ಸಿದ್ದರಾಮಯ್ಯ ಅವ್ರು ಮುಂದುವರಿತಾರಾ ಅಂತ ಕೇಳ್ತಾ ಇರಬೇಕಾದ್ರೆ, ಈ ಚರ್ಚೆಗಳು ನಡೀತಾ ಇರಬೇಕಾದ್ರೆ, ಡಿ ಕೆ ಶಿವಕುಮಾರ್ ಅವರು ಪರವಾಗಿ ನಿಂತ್ಕೊಂಡಿರುವಂತಹ ಸಾಕಷ್ಟು ಜನ ಶಾಸಕರು ಇದ್ದಾರಲ್ಲ, ಅವ್ರ ಖಾಲಿ ಕೈಲಿ ಹೋಗ್ಲಿಕ್ಕೆ ಅವರು ಕೂಡ ರೆಡಿ ಇಲ್ಲ. ಇದು ಹೆಂಗಾಗ್ತಾ ಇದೆ ಅಂದ್ರೆ ಒಬ್ರಿಗೆ ಕೊಟ್ಟು ಇನ್ನೊಬ್ರಿಗೆ ಬಿಟ್ಟು ಅವರು ಕೋಪ ಮಾಡ್ಕೊಳ್ಳೋ ಥರ ಕಾಣಿಸ್ತಾ ಇದೆ. 20 ಸಚಿವ ಸ್ಥಾನಗಳಿದ್ದಾವೆ. 50ಕ್ಕೂ ಜಾಸ್ತಿ ಜನ ಶಾಸಕರು ಲಾಭಿ ನಡೆಸ್ತಾ ಇದ್ದಾರೆ. ಜಿಲ್ಲಾ ಜಾತಿವಾರು ಸಮೀಕರಣಗಳಿಂದ ಅಳೆದು ತೂಗಿ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು. ಏನೋ ಸಾಕಷ್ಟು ಜನರು ನಮಗೆ ಬೇಕೇ ಬೇಕು ಅಂತ ಹೇಳಿ ಒಂದು ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದು ಕೂಡ ಇದೆ. ಇನ್ನು ಉತ್ತರ ಕರ್ನಾಟಕದ ಕಡೆಯಲ್ಲಿ ಇರುವಂತಹ ಶಾಸಕರು ಇಲ್ಲ, ನಮಗೆ ಸಿಕ್ಕಾಪಟ್ಟೆ ಟೈಮಿಂದ ನಾವು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದೇ ಆಗ್ಬಿಟ್ಟಿದೆ, ನಮಗೆ ಸರಿಯಾದ ರೀತಿಯಲ್ಲಿ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಈ ಸಲ ಉತ್ತರ ಕರ್ನಾಟಕದ ಕಡೆ ಗಮನವನ್ನು ಕೊಡಬೇಕು ಅಂತ ಒಂದು ಕಡೆ ಹೇಳ್ತಾ ಕೂತ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಜನರು ಹೊಸಬ್ರು ಕೂಡ ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ಜಿಲ್ಲೆ ಲಿಂಗಾಯತ ಸಮುದಾಯದವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರುವಾಗ ಆಫರ್ ಕೂಡ ಕೊಟ್ಟಿದ್ರು ಅಂತ ಹೇಳಿ ಸುದ್ದಿಗಳಿದ್ದಾವೆ. ಸೊ ಈ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಖತ್ತು ಅದು ಹೆಂಗೆ ಹೇಳ್ತೀರಾ ನೀವು, ಒಂಥರ ಬಿಸಿ ತುಪ್ಪ ಥರ ಇದೆ. ಬಾಯಿ ಹಾಕೊಂಡ್ಬಿಟ್ಟವ್ರು ನುಂಗಂಗೂ ಇಲ್ಲ, ಉಗಳಂಗೂ ಇಲ್ಲ. ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ದೆಹಲಿಯ ಪ್ರಯಾಣವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿಯಲ್ಲಿ ದೆಹಲಿಯಲ್ಲಿ ಇದ್ಕೊಳ್ತಾರೆ. ಅದಾದ ನಂತರ ಡಿಸ್ಕಷನ್ ಎಲ್ಲ ನಡೆಯುತ್ತೆ ನಾಳೆ. ಮತ್ತೆ ಜುಲೈ 18ರಂದು ಹೋಗುವಂಥದ್ದು. ಮತ್ತೆ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇಬ್ಬರೂ ಕೂಡ ದೆಹಲಿಯ ಫ್ಲೈಟನ್ನು ಹತ್ತುತ್ತಾ ಇದ್ದಾರೆ. ಕೊಟ್ಟಿರುವಂತಹ ಹೊಸಬರಿಗೆ ಅವಕಾಶವನ್ನು ಕೊಟ್ಟರೆ ಪಕ್ಷ ಗಟ್ಟಿ ಇರೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೊಸಬರಿಗೆ ಅವಕಾಶವನ್ನು ಕೊಡ್ಲಿಕ್ಕೆ ಹೋಗಿ ಇಲ್ಲಿ ಹಳೆ ತಲೆಗಳಿಗೆ ಬೇಜಾರಾಗ್ಬಿಟ್ರೆ ಕಾಂಗ್ರೆಸ್ ಪಕ್ಷ ಇನ್ನು 2 ವರ್ಷ ಇರಬೇಕಾದ್ರೆ ಪತನ ಆಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಅಳೆದು ತೂಗಿ ಈ ಕೆಲಸವನ್ನ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಅದು ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅಂದ ಮೇಲೆ ಗೊತ್ತಾಗುತ್ತೆ.